ಹರಿಹರ ಬಸ್ ಸ್ಟ್ಯಾಂಡು 6:15 ಟೈಮು. ಬೆಳಗ್ಗೆ ಯಾವುದಿದೆ, ಕಲ್ಯಾಣ ಕರ್ನಾಟಕ. ದಾವಣಗೆರೆಗೆ ಹೋಗ್ತಿರ್ಬೇಕು, ಎಲ್ಲಿಂದ ಬಂದಿದೆ ಗೊತ್ತಾಗ್ತಿಲ್ಲ. ಅರ್ಲಿ ಮಾರ್ನಿಂಗು 35 ಹೊಸಪೇಟೆ. ಹಂಗಾರೆ ದಾವಣಗೆರೆದಲ್ಲ ಇದು. ಧರ್ಮಸ್ಥಳ ಸೈಡ್ ಏನಾರು ಹೋಗ್ತಿದ್ಯಾ? ಐಡಿಯಾ ಇಲ್ಲ, ಬೋರ್ಡ್ ನೋಡೋಕ್ಕಾಗಲಿಲ್ಲ, ಸಾರಿ. ಇದು ಹರಪನಹಳ್ಳಿ ಬೆಂಗಳೂರು ಗಾಡಿ ಈ ಕಾಣಿಸ್ತು, ಬೆಂಗಳೂರು ಅದು ಬೋರ್ಡಲ್ಲಿ ನೋಡಿ. ಅರ್ಲಿ ಮಾರ್ನಿಂಗು ಬಸ್ಸಸ್. ಇದೇ ಬಸ್ಸಲ್ಲಿ ಬಂದೆ ನಾನು. ಹರಿಹರ ಡಿಪೋ ಗಾಡಿ, ದಾವಣಗೆರೆ ಟು ಹುಬ್ಬಳ್ಳಿ. ಇದು ಬಂದ್ಬಿಟ್ಟು KGF ಗಾಡಿ, ಹುಬ್ಬಳ್ಳಿಯಿಂದ ಬಿಟ್ಟಿರುತ್ತೆ ನೋಡಿ. ಹುಬ್ಬಳ್ಳಿಯಿಂದ ನೈಟು ಎಲ್ಲ ಏನಂತಾರೆ, ಹುಬ್ಬಳ್ಳಿ ಬೆಂಗಳೂರು ಅದೆಲ್ಲ ಹೋದ್ಮೇಲೆ KSRTC ಸ್ಟಾರ್ಟ್ ಆಗುತ್ತೆ. ಯಾವಾಗ ಗೊತ್ತಾ? ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಈ ಟೈಮಲ್ಲಿ ಇವ್ರು ಸ್ಟಾರ್ಟ್ ಆಗ್ತಾರೆ. ಚಿಕ್ಕಬಳ್ಳಾಪುರ ಕೋಲಾರ ಡಿಪೋ ಗಾಡಿಗಳು BS6 ಗಾಡಿ ಆಪ್ರೇಟ್ ಮಾಡ್ತಾಯಿದ್ದಾರೆ ನೋಡಿ. KGF ಹುಬ್ಬಳ್ಳಿ KGF ಗಾಡಿ. ಫ್ರಂಟ್ ಡೋರು ಹುಬ್ಬಳ್ಳಿ, ಹಾವೇರಿ 6 ಕಾಲು, ಹಾವೇರಿ, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು, KGF ಕೋಲಾರ ಡಿಪೋ, ಕೋಲಾರ ಡಿವಿಷನ್ KGF ಡಿಪೋ. ಇದು ಹುಬ್ಬಳ್ಳಿ ಗಾಡಿನೇ. K17 ಯಾವ ಡಿಪೋ ಅಪ್ಪ? ಹರಿಹರದವ್ರದ, ದಾವಣಗೆರೆದ. BS3 ಗಾಡಿ, ಲೇಲ್ಯಾಂಡು. ಹರಿಹರ ಡಿಪೋನೇ. ಇಲ್ಲಿ ಯಾವುದೋ ಬಂದಿದೆ, ಮುಂಡ್ರಗಿ ಗಾಡಿ. ಸುಳ್ಯದ? ಎಸ್, ಸುಳ್ಯನೇ. K21 ಅದೇ ಅಂದ್ಕೊಂಡೆ ನಾನು. ಸುಳ್ಯದಿಂದ ಬಂದೆ ನೋಡಿ. ಸುಳ್ಯ, ಪುತ್ತೂರಿಂದ ಧರ್ಮಸ್ಥಳ, ಉಜಿರೆ, ಮೂಡಿಗೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರದಿಂದ ಗುತ್ತಲ, ಬೆಳ್ಳಟ್ಟಿ, ಮುಂಡ್ರಗಿ ಹೋಗ್ತಿದೆ. ಇದು ಸುಳ್ಯ ಟು ಮುಂಡ್ರಗಿ ಬಸ್. ಇನ್ನೇ ಸಾಯಂಕಾಲ ಬಿಟ್ಟಿರುತ್ತೆ ಈ ಗಾಡಿ ಆ್ಯಕ್ಚುಲಿ. ಸುಳ್ಯದಿಂದ ಏನೋ ಇಶ್ಯೂ ಆಗಿದೆ ಅಂತ ಗಾಡಿ, ವೀಲ್ ಪ್ಲೇಟ್ ಸಮಥಿಂಗ್ ಇಶ್ಯೂ. ಕಂಡಕ್ಟ್ರ್ ಮಾತಾಡ್ತಾಯಿದ್ರು, ಏನೋ ಡಿಪೋ ಹೋಗ್ತಾರೆ ಅಂತ. ಲೈಕ್ ಹರಿಹರ ಡಿಪೋ ಇಲ್ಲೇ ಇದೆಲ್ಲ, ಹರಪನಹಳ್ಳಿ ರೂಟಲ್ಲಿ ಇರೋದು. ಮೇ ಬಿ ಅಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂದ್ಕೊತೀನಿ. ಏನೋ ಇಶ್ಯೂ ಇದೆ ಅಂತ ಹೇಳ್ತಾಯಿದ್ರು. ಸುಳ್ಯ ಡಿಪೋ ಬೋರ್ಡೇ ತೆಗ್ದುಬಿಟ್ಟಾರೆ ಮುಂದ್ಗಡೆಯಿಂದ. ಎಷ್ಟು ಜನ ಇದ್ದಾರೆ ನೋಡಿ ಹರಿಹರ ಬಸ್ ಸ್ಟ್ಯಾಂಡಲ್ಲಿ ಬೆಳಗ್ಗೆ. ಇದೇ ಗಾಡಿಯಲ್ಲಿ ಬಂದಿದೆ, ದಾವಣಗೆರೆ ಹುಬ್ಬಳ್ಳಿ ಹರಿಹರ ಡಿಪೋ ನೋಡಿ. ಅದು ಹರಿಹರ ಹೊನ್ನಾಳಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ. ಶಿವಮೊಗ್ಗ ಗಾಡಿ ಅದು, ಹರಿಹರ ಹೊನ್ನಾಳಿ ಶಿವಮೊಗ್ಗ. ಇದು ಬಂದ್ಬಿಟ್ಟು ಹೊಸಪೇಟೆ ಮೈಸೂರು. ಶಿವಮೊಗ್ಗ ಅಥಣಿ ಗಾಡಿ ನೋಡಿ. ಶಿವಮೊಗ್ಗದಿಂದ ಬಿಟ್ಟಿರುತ್ತೆ. ಶಿವಮೊಗ್ಗದಿಂದ ಬೇರೆ ಆಪ್ರೇಟರ್ಸ್ ಲೈಕ್ ಬೇರೆ ಡಿಪೋಗಳು, ಈ ರಾಯಚೂರು ಡಿಪೋ ಆಗಲಿ, ಅಥಣಿ ಡಿಪೋ, ಬೇರೆ ಡಿಪೋ ಎಲ್ಲ ಈ ಅರ್ಲಿ ಮಾರ್ನಿಂಗ್ ತುಂಬ ಬಿಡ್ತವೆ. ಲೈಕ್ 3 o'clock, 3:30, 4 o'clock ಹಾಗೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಶಿವಮೊಗ್ಗದಲ್ಲಿ ಒಂದು ಸತಿ ಇದ್ದೆ ನಾನು. ಈ ರಾಯಚೂರು ಒಂದು ಬಸ್, ರಾಯಚೂರು ಡಿಪೋದ ಒಂದು ಬಸ್ಸು ಶಿವಮೊಗ್ಗ ರಾಯಚೂರು ಅರ್ಲಿ ಮಾರ್ನಿಂಗ್ ಬಿಟ್ಟಿತ್ತು. 3 o'clock, 3:30. ಲಿಟ್ರಲ್ಲಿ 1:45 ಗಂಟೆಲಿ ಬಂದಿದ್ದೀನಿ ನಾನು. 1:15 ಗಂಟೆನ 1:15 ಗಂಟೆಲಿ ಬಂದಿದ್ದೀನಿ ಶಿವಮೊಗ್ಗ. ಸಕ್ಕದಾಗಿ ಓಡಿಸ್ಕೊಂಡ್ಬಂದು ಅವತ್ತು. ಇದು ನೋಡಿ, ಇದು ಹೊಸಪೇಟೆ ಟು ಮೈಸೂರು ಪಾಂಡವಪುರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಯೂನಿಕ್ ಇದು, ಮೈಸೂರವ್ರಿಗೆ ಪಾಂಡವಪುರ ಡಿಪೋ, ಅದು ಮಂಡ್ಯ ಡಿವಿಷನ್ದು. ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ಬೀರೂರು, ಕಡೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಮೈಸೂರು. ಟೈಮ್ ಬಂದ್ಬಿಟ್ಟು 6:20. ಎರಡು ಗಾಡಿನೂ ಹರಿಹರ ಶಿವಮೊಗ್ಗನೇ. ಇದು ನಾನ್ ಸ್ಟಾಪ್ ಬಸ್ಸು, ಹರಿಹರ ಶಿವಮೊಗ್ಗ ನಾನ್ ಸ್ಟಾಪ್. ಅಂದರೆ ಹೊನ್ನಾಳಿ ಒಂದು ಸ್ಟಾಪ್ ಇರುತ್ತೆ ಅಷ್ಟೇ. ಅದು ಬಂದ್ಬಿಟ್ಟು ಆಲ್ಮೋಸ್ಟ್ ಹಳ್ಳಿಗಳೆಲ್ಲ ನಿಲ್ಲಿಸುತ್ತೆ. ಅದು ವಾಯುವ್ಯ ಗಾಡಿ ಬಂತು, ಬೆಂಗಳೂರು ಕಡೆಯಿಂದನೇ ಬಂದಿರುತ್ತೆ ಪಕ್ಕ. ಯಾವುದಿದೆ ಇಷ್ಟೊತ್ತಿಗೆ? ಬೆಳಗಾವಿ BS3 ಅಂದರೆ ದಾವಣಗೆರೆಯಿಂದ ಬಂದಿರಬೇಕು. ಎಸ್, ದಾವಣಗೆರೆ ಹಾವೇರಿ ಗಾಡಿ, ಬ್ಯಾಡಿಗೆ ಡಿಪೋ. ಯಾಕಂದರೆ ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ದೆ, ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ, ಅದಕ್ಕೆ. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ. ಇನ್ನೊಂದು ಬಸ್ ಬರ್ತಾಯಿದೆ, 2 ಬಸ್ ಬರ್ತಿದೆ. ಯಾವುದದು ಲೈಟೆಲ್ಲ ಹಾಕಿದೆ? ಮಡಿಕೇರಿ ಗಾಡಿನಾ? ದಾವಣಗೆರೆ ಬಳ್ಳಾರಿ ಗಾಡಿ. ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಕೊಟ್ಟೂರು, ಬಳ್ಳಾರಿ, ಮಡಿಕೇರಿ ಗಾಡಿ ನೋಡಿ. ಇದು
ದಾವಣಗೆರೆ ಮಡಿಕೇರಿ 6 ಗಂಟೆ ಗಾಡಿ ಇದು. ಇದಾದಮೇಲೆ 6:15 ಇನ್ನೊಂದು ಗಾಡಿ ಇದೆ ಮಡಿಕೇರಿಗೇ. ಇದು ಟಾಟಾ MG ಬಿಲ್ಟು, ಇದು ರೆಗ್ಯುಲರ್ ಗಾಡಿ ಇದು. ಇವನ್ 6:15 ಟಾಟಾ ಗಾಡಿ ಬರುತ್ತೆ ಅನಿಸುತ್ತೆ. ದಾವಣಗೆರೆ ಟು ಮಡಿಕೇರಿ ಡಿಪೋ ಅವ್ರು ಆಪ್ರೇಟ್ ಮಾಡೋದು. ಆಲ್ಮೋಸ್ಟ್ 3 ಗಾಡಿ ಇದೆ ಅನಿಸುತ್ತೆ ದಾವಣಗೆರೆಯಿಂದ ಮಡಿಕೇರಿಗೆ, ಬೆಳಗ್ಗೆನೇ ಇದೆ. ದಾವಣಗೆರೆ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ಅರಸೀಕೆರೆಯಿಂದ ಡೈವರ್ಷನ್ ಆಗುತ್ತೆ ಹಾಸನ ಕಡೆಗೆ. ಹಾಸನ್ನು, ಕುಶಾಲನಗರ, ಮಡಿಕೇರಿ ಹೊರಟಿದೆ ಗಾಡಿ. ಮೈಸೂರು ಗಾಡಿ, ಹೊಸಪೇಟೆ ಮೈಸೂರು, ಪಾಂಡವಪುರ ಡಿಪೋ ಗಾಡಿ ಅದು. ಈ 4 ಗಂಟೆ ಏನಾದರೂ ನಾನು ಇಲ್ಲಿ ಬಂದರೆ ನಾನು 3 o'clock 4 o'clock ರೇಂಜಲ್ಲಿ ಇಲ್ಲ 5 o'clock ರೇಂಜಲ್ಲಿ 3 to 5 ರೇಂಜಲ್ಲಿ ತುಂಬ ಬಸ್ಗಳು ಬರುತ್ತೆ. ಯಾಕಂದರೆ ದಾವಣಗೆರೆ ಲಾಸ್ಟ್ ಡೆಸ್ಟಿನೇಷನ್ ಆಗೋದು, ಮತ್ತು ಹುಬ್ಳಿ ಸೈಡಿಂದ ಬರೋದು, ಮತ್ತು ಈ ಎಸ್ಪೆಷಲಿ ಏನಂತಾರೆ ಹೊಸಪೇಟೆ ಸೈಡಿಂದ ಶಿವಮೊಗ್ಗ ಸೈಡ್ ಪಾಸ್ ಆಗೋದೆಲ್ಲ ತುಂಬ ಗಾಡಿಗಳು ಬರುತ್ತೆ. ಅರ್ಲಿ ಮಾರ್ನಿಂಗ್ ಏನಾದರೂ ನಿಮಗೆ ಲಾಂಗ್ ರೂಟ್ ಗಾಡಿ ಸಿಗುತ್ತೆ ಅಂದರೆ ರಾಜಹಂಸ ಗಾಡಿ ಇದೆ. ರಾಜಹಂಸನ ಸ್ಲೀಪರ ರಾಜಹಂಸನ ಯಾವುದು ಹೈದ್ರಾಬಾದ್ ಉಡುಪಿ ಕನ್ಫ್ಯೂಸ್ ಆಗಿದ್ದೀನಿ. ಆ ಗಾಡಿ ಒಂದು ಬರುತ್ತೆ, ಅದು ರೀಚ್ ಆಗೋದೇ ಮಂಗಳೂರಿಗೆ ಲೇಟು. ಸೊ ಇಲ್ಲಿ ಅರ್ಲಿ ಮಾರ್ನಿಂಗ್ ಬರುತ್ತದು. ಹೊರಡ್ತಿದೆ ಮಡಿಕೇರಿ. ಇನ್ನೊಂದು ಬಸ್ ಬಂತು. ಟ್ರೈನ್ ಸೌಂಡ್ ಕೇಳಿಸ್ತಿದೆಯೋ ಗೊತ್ತಿಲ್ವಾ. ನಾನು ಟ್ರೈನಲ್ಲೇ ಹೋಗ್ಬೇಕೀಗ ತುಮಕೂರಿಗೆ. ಚೆನ್ನಗಿರಿ ಯಾವುದಿದು? ಸಂತೆಬೆನ್ನೂರು ಮೇಲೆ ಚೆನ್ನಗಿರಿನ ಹರಿಹರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾವ್ರ? ಕರೆಕ್ಟು. ದಾವಣಗೆರೆ ಚೆನ್ನಗಿರಿ ಇದು ರೂಟ್ ಬಂದ್ಬಿಟ್ಟು ಸಂತೆಬೆನ್ನೂರು ಮೇಲೆ ಹೋಗುತ್ತೆ. ಸಂತೆಬೆನ್ನೂರು, ಹರಪನಹಳ್ಳಿ ಅಂತೀನಿ, ಚೆನ್ನಗಿರಿ. ಬಟ್ ರೆಗ್ಯುಲರ್ ರೂಟ್ ಇದ್ದಿದ್ದು ಚೆನ್ನಗಿರಿಗೆ ಜಾಸ್ತಿ ಇದೆ. ಅದು ರೂಟೇನೆ, ಬಟ್ ಜಾಸ್ತಿ ಓಡಾಡೋದು ಪ್ರೈವೇಟು ಎಲ್ಲನೂ 2 ರೂಟಲ್ಲೂ ಇದೆ. ಬಟ್ ಫಾಸ್ಟೆಸ್ಟ್ ರೂಟ್ ನನ್ನ ಪ್ರಕಾರ ಅಂದರೆ ಇದೆ, ಸಂತೆಬೆನ್ನೂರು ಮೇಲೆ ಹೋಗೋದೇ ಫಾಸ್ಟೆಸ್ಟ್ ರೂಟ್. ಯಾಕೆ ಅಂದರೆ ರೋಡ್ ಅಷ್ಟು ಚೆನ್ನಾಗಿದೆ. ಲೈಕ್ ಅದೇನು 4 lane ಅಲ್ಲ, 2 lane, ಬಟ್ ರೋಡ್ ಸಕ್ಕತ್ತಾಗಿದೆ ಬ್ರಾಡಾಗಿ. ಸೊ ಆರಾಮಾಗೆ ಹೋಗ್ತಾರೆ. ಆ್ಯಂಡ್ ಜಾಸ್ತಿ ಹಳ್ಳಿಗಳಿಲ್ಲ ಕಂಪೇರ್ ಟು ಈ ತ್ಯಾವಣಗಿ ನಲ್ಲೂರು ರೂಟು. ಈ ದಾವಣಗೆರೆ ಲೋಕಲ್ ಗೊತ್ತಿರುತ್ತೆ ಇದು ರೂಟ್ಸ್ ಎಲ್ಲ. ಮುಂಡ್ರಿಗಿ ಗಾಡಿ ಇನ್ನೂ ಇಲ್ಲೇ ಇದೆ, ಇಳಿಸಿದ್ರೆ ಎಲ್ಲರೂ ಇಲ್ಲ. ಹುಬ್ಳಿ ಗಾಡಿನೂ ಇಲ್ಲೇ ಇದೆ. ಯಾಕಂದರೆ ಈಗ ಜಸ್ಟ್ ಒಂದು ಹರಿಹರ ಹುಬ್ಬಳ್ಳಿ ಒಂದು ಹೋಗಿದ್ದಲ್ಲ, 6:30 ಬಿಡ್ಬೋದು. ಇದು ನಾನು ಬಂದಿದ್ದು ಬಸ್ಸು. ಬಳ್ಳಾರಿ ಗಾಡಿ, ದಾವಣಗೆರೆ ಬಳ್ಳಾರಿ ಅರ್ಲಿ ಮಾರ್ನಿಂಗ್ ಗಾಡಿ. ಫಸ್ಟ್ ಗಾಡಿ ಇರಬೇಕು. ದಾವಣಗೆರೆ, ಹರಿಹರ, ಕೊಟ್ಟೂರು, ಕೂಡ್ಲಿಗಿ, ಸಂಡೂರು ಮೇಲೆ ಹೋಗುತ್ತೆ ಬಳ್ಳಾರಿಗೆ. ಕಾಣಿಸ್ತಿದೆಯಾ ಬೋರ್ಡು? ಎಲ್ಲ ಸಿಟಿ ಸರ್ವೀಸಸ್ಸು ಬಸ್ಸಸ್ಸು, ಬಟ್ ಹಳ್ಳಿಗಳಿಗೆ ಆಪ್ರೇಟ್ ಆಗುತ್ತೆ. ಉಕ್ಕಡಗಾತ್ರಿ ಮತ್ತು ಯಾವುದೋ ಕೆಲವು ಹಳ್ಳಿಗಳಿದಾವಲ್ಲ ಅಲ್ಲೆಲ್ಲ ಆಪ್ರೇಟ್ ಆಗುತ್ತೆ. ನೋಡಿ, ಇದು ದಾವಣಗೆರೆ ಮುದ್ದೇಬಿಹಾಳ ಬಸ್. ದಾವಣಗೆರೆ ಡಿಪೋ ಅವ್ರು ಬಿಡೋದು. ಇದಾದಮೇಲೆ ಇನ್ನೊಂದು ಬರುತ್ತೆ ಮುದ್ದೇಬಿಹಾಳ ನಲತ್ವಾಡ, ಅದು KKRTC ಗಾಡಿ. ಇದಾದಮೇಲೆ ಬಿಡುತ್ತೆ. ಎರಡೂ ಒಂದೇ ರೂಟೇ, ಸೇಮು. ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಅಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಕೊಪ್ಪಳ ಅಲ್ಲ, ಕುಷ್ಟಗಿ, ಇಳಕಲ್ಲು, ಹುನಗುಂದ, ಮುದ್ದೇಬಿಹಾಳ ಈ ಬಸ್ ಹೋಗಿದ್ದೀಗ KSRTC. ಅದು ಬಂದ್ಬಿಟ್ಟು ನಲತ್ವಾಡ ತನಕ ಹೋಗುತ್ತೆ. ನಲತ್ವಾಡ ಬಂದ್ಬಿಟ್ಟು ಜಸ್ಟ್ 2-3 ಕಿಲೋಮೀಟ್ರ್ ಹೊಸಪೇಟೆಯಿಂದ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ KKRTC ಅಮೋಘ ವರ್ಷ ಬರ್ತಿದೆ. ಯಾವುದಿದು? ಹರಿಹರ ಶಿವಮೊಗ್ಗ ಬಸ್ಸು, ಅಮೋಘ ವರ್ಷ KKRTC. ಕಲಬುರಗಿ ದಾವಣಗೆರೆ ಗಾಡಿ. ಈ ರೂಟು ಸ್ಪೆಷಾಲಿಟಿ ಏನು ಗೊತ್ತಾ? ಮುಂಚೆ ನಾನ್ AC ಸ್ಲೀಪರ್ ಇತ್ತು. KKRTC KSRTC ಗಾಡಿನೇ ಇದ್ದಿಲ್ಲ ಈ ಕಲಬುರಗಿಗೆ. ದಾವಣಗೆರೆ ಕಲಬುರಗಿ ಗಾಡಿ ಏನಿತ್ತು ಅದು ಒಂದೇ KSRTC ಇತ್ತು. ಬಟ್ ಈಗ ದಾವಣಗೆರೆ ಕಲಬುರಗಿ ಸಾರಿಗೆ ಜೊತೆ ಸ್ಲೀಪರ್ ಗಾಡಿ ಕೂಡ ಬಂದಿದೆ. ಅದು ಪಲ್ಲಕ್ಕಿ ಕೂಡ ಬಿಟ್ಟಿದ್ದಾರೆ. ಇದು ಒಂದು ಬಿಟ್ಟಿದ್ದಾರೆ, ಅಮೋಘ ವರ್ಷ. ದಾವಣಗೆರೆ, ಜೇವರ್ಗಿ, ಶಾಪುರ, ಸುರಪುರ, ಲಿಂಗಸೂರು, ಸಿನ್ನೂರು, ಹೊಸಪೇಟೆ, ಹರಿಹರ, ದಾವಣಗೆರೆ ಅಮೋಘ ವರ್ಷ ಬಸ್. ಇದು BS6 ಗಾಡಿ. ಬಿಲ್ಟ್ ಬಂದ್ಬಿಟ್ಟು ದಾಮೋದರ್ ಬಿಲ್ಟ್ ಬಸ್. ಇದು ಸ್ಲೀಪರ್. ಇವನ್ ಪಲ್ಲಕ್ಕಿ ಕೂಡ ಇದೆ ಇದೇ ರೂಟಲ್ಲಿ. ಅದು BS6 ಪ್ರಕಾಶ್ ಬಿಲ್ಟ್.
ದಾವಣಗೆರೆಯಿಂದನೇ ಬರ್ತಿರಬಹುದು. ಐಷರ್ ಬಸ್ ದಾವಣಗೆರೆ ಟು ಅಥಣಿ ಬಸ್. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಅಥಣಿ ಹೋಗ್ತಾಯಿದೆ. ಚಿಕ್ಕೋಡಿ ಡಿಪೋ. ಇನ್ನೊಂದು ರಾಜಹಂಸ ಬರ್ತಾಯಿದೆ. ರಾಜಹಂಸ ಆಲ್ಮೋಸ್ಟ್ ಬೆಂಗಳೂರಿಂದ ಬಂದಿರುತ್ತೆ. ಬೆಂಗಳೂರು ಹರಿಹರ ಗಾಡಿ ಮೋಸ್ಟ್ ಪ್ರಾಬಬಲಿ. ಎಸ್, ಬೆಂಗಳೂರು ಹರಿಹರನೇ. ಮಿಡ್ ನೈಟ್ ಬಿಟ್ಟಿರುತ್ತೆ ನೋಡಿ ಆ ಗಾಡಿ ಇದು. ಚಿತ್ರದುರ್ಗ ಕೊಲ್ಲಾಪುರ ಗಾಡಿ. ಇದೇ ಗಾಡಿ ನಾನು ಅವಾಗ ಕೇಳ್ತಾ ಇದ್ದಿದ್ದು, ನೈಟ್ ಒಂದಿದೆಯಾ ಅಂತ. ಡೇ ಅಲ್ಲೂ ಇದೆ ಇದು. ನಿಪ್ಪಾಣಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಚಿತ್ರದುರ್ಗ ಟು ಕೊಲ್ಲಾಪುರ. ಇವನ್ ದಾವಣಗೆರೆ ಕೊಲ್ಲಾಪುರ ಇದೆ KSRTC, ಇದು ಚಿತ್ರದುರ್ಗ ಕೊಲ್ಲಾಪುರ. ದಾವಣಗೆರೆ ಕೊಲ್ಲಾಪುರ ಬಂದ್ಬಿಟ್ಟು ಖಾನಾಪುರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ, ವಾಯುವ್ಯ ಗಾಡಿ. ಇದು ಬಂದ್ಬಿಟ್ಟು ನಿಪ್ಪಾಣಿ ಡಿಪೋ. ಎಷ್ಟೀಗ ಟೈಮ್ 6:40ಗೆ ಬಂದಿದೆ. ಹರಿಹರ ಅಂದರೆ ಅರ್ಲಿ ಮಾರ್ನಿಂಗ್ 5 o'clock ಹಂಗೆ ಬಿಟ್ಟಿರುತ್ತೆ ಚಿತ್ರದುರ್ಗಗೆ ನೈಟ್ ಬಂದಿರುತ್ತೆ ಅದು ಗಾಡಿ. ವಾಸ್ಕೋ ಡ ಗಾಮ ಯಶವಂತಪುರ ನೆನ್ನೆ ನೈಟ್ ಬಿಟ್ಟಿರುತ್ತೆ. 5 minutes ಅರ್ಲಿನೇ ಬಂದುಬಿಟ್ಟಿದೆ. 7:03ಗೆ ಎತ್ಕೊಂಡು ಮುಂದೆ ಹಾಕ್ಬಿಡ್ತಾರೆ ನೋಡಿ. ಅದು ಎಲ್ಲ ಸ್ಲೀಪರ್ ಕೋಚ್ ಆಗಿಬಿಟ್ಟಿದೆ, ಜನರಲ್ ಸೀಟೆಲ್ಲ. ಪ್ರೈಸ್ ಬಂದ್ಬಿಟ್ಟು 120 rupees, 334 kilometers. ಯಶವಂತಪುರ. ಓಹೋ, ತುಮಕೂರು ಕೊಡಿ ಅಂದರೆ ಯಶವಂತಪುರ್ಗೆ ಕೊಟ್ಬಿಟ್ರಲ್ಲ ಇವು ಟಿಕೆಟ್ನ. ನಾನು ಈಗ ನೋಡ್ತಾ ಇದ್ದೀನಿ ಯಾಕೆ 120 rupees ಆಗಿದೆ ಅಂತ. ಟೈಮ್ ಬಂದ್ಬಿಟ್ಟು 11:20. ಆಲ್ಮೋಸ್ಟ್ 50 minutes ಡಿಲೇ ಆಗಿದೆ ತುಮಕೂರು ರೀಚ್ ಆಗೋದು ನಾನು. ನೀವೇ ನೋಡಿದ್ರಿ 7:03ಗೆಲ್ಲ ಬಂತು ಹರಿಹರಗೆ. 5 minutes ಅರ್ಲಿ ಬಂತು. ದಾವಣಗೆರೆನೂ ಆನ್ ಟೈಮ್ ಬಿಡ್ತು. ಅರಸೀಕೆರೆ ಅಲ್ಲ, ಆಲ್ಮೋಸ್ಟ್ ಈ ಬೀರೂರಿಂದನೇ ಲೇಟ್ ಆಗಿದೆ ಗಾಡಿ. 10 minutes ಡಿಲೇ ಇತ್ತು, 20 minutes ಲೇಟು. ತಿಪ್ಟೂರು ಆದಮೇಲೆ ಆಲ್ಮೋಸ್ಟ್ 40-50 minutes ಡಿಲೇ ಇತ್ತು. ಕಲ್ಪತರು ನಾಡು ತುಮಕೂರು.